ಎಲ್ರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ಸೊ ನಾನು ನಿಮಗೆ ಜಾಬ್ ವೇಕೆನ್ಸಿಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಇವತ್ತಿನ ಕೂಡ ವಿಡಿಯೋ ಒಂದು ಟೀಚರ್ಸ್ ಮತ್ತು ಉಪನ್ಯಾಸಕರ ಹುದ್ದೆಗಳ ಬಗ್ಗೆ ತುಂಬ ಒಳ್ಳೆಯ ಒಂದು ಮಾಹಿತಿಯನ್ನು ಒಳಗೊಂಡಿರುವಂಥ ಒಳ್ಳೆಯ ನಿಮಗೆ ಆಪರ್ಚುನಿಟಿಯನ್ನು ಕೊಡ್ತಕ್ಕಂಥ ಒಂದು ಹುದ್ದೆಗಳು. ಯಾರು ಧಾರವಾಡ ನಿಯರ್ ಬೈ ಇದ್ದೀರಿ ಮತ್ತು ಉತ್ತರ ಕನ್ನಡ ಅಥವಾ ಹಳಿಯಾಳ್ ನಿಯರ್ ಬೈ ಇದ್ದೀರಿ ಅವ್ರಿಗೆ ತುಂಬ ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು, ಟೀಚರ್ ಜಾಬ್ ಇದು. ಸೊ ಡೀಟೇಲ್ಸನ್ನು ನೋಡ್ಕೊಂಡ್ಬಿಡ್ರಿ. ಕರ್ನಾಟಕ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು. ಸೊ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮದ್ನಹಳ್ಳಿ ತಾಲೂಕು ಹಳಿಯಾಳ್. ಇದು ನಿಮಗೆ ಅಳ್ನಾವರದಿಂದ ಕೂಡ ಸಮೀಪ ಆಗ್ತದೆ. ಧಾರವಾಡದಿಂದ ನಿಮಗೆ ಅಬ್ಬಬ್ಬ ಅಂದರೆ ಒಂದು 32 ಕಿಲೋಮೀಟ್ರಲ್ಲಿ ನೀವು ಬಂದುಬಿಡ್ಬೋದು ಈ ಶಾಲೆಗೆ. ಅಪ್ ಆ್ಯಂಡ್ ಡೌನ್ ಮಾಡೋರಿದ್ರೆ, ಇಲ್ಲ ನೋಡಬೇಕು ಅಲ್ಲಿ ನೀವು ಹೋಗಿ ಖುದ್ದಾಗಿ ಭೇಟಿಯಾದಾಗ ಅವ್ರು ನಿಮ್ಗೆ ಹೇಳ್ತಾರಲ್ಲ ಅಕಾಮಿಡೇಷನ್ ಕೊಡ್ತೀನೋ ಇಲ್ವೋ ಅನ್ನೋದನ್ನ ಎಲ್ಲ ಆ ಮಾಹಿತಿಯನ್ನು ಅವರೇ ಕೊಡ್ತಾರೆ ನಿಮಗೆ. ಇಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದರೆ ಪ್ರಸಕ್ತ ಸಾಲಿಗೆ ಉತ್ತರ ಕನ್ನಡ ಜಿಲ್ಲೆಗೇ ಬರೋದು ಮದ್ನಹಳ್ಳಿ, ಬಟ್ ಅಳ್ನಾವರಕ್ಕೆ ಸಮೀಪ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಹಳಿಯಾಳ್ ತಾಲೂಕಿನ ಮದ್ನಹಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗೆ ಕೆಳಕಂಡ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರು ಬೇಕಾಗಿದ್ದಾರೆ. ಸಂದರ್ಶನದ ಮೂಲಕ ಅತಿಥಿ ಶಿಕ್ಷಕರನ್ನು ಮತ್ತು ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ತಾಗ್ತಾ ಇದೆ. ಬಟ್ ಇಂಗ್ಲೀಷ್ ಮಾಧ್ಯಮದಲ್ಲಿ ನಿಮ್ಗೆ ಏನು ಮಾಡಬೇಕು, ಬೋಧಿಸೋದಕ್ಕೆ ಬರಬೇಕು. ನೆಕ್ಸ್ಟ್ ಅಗತ್ಯ ದಾಖಲಾತಿಗಳೊಂದಿಗೆ ಅಂದರೆ ಏನು ನಿಮ್ಮ ಡಾಕ್ಯುಮೆಂಟ್ಸ್ ಇದ್ದಾವೆ ಅದನ್ನು ಮತ್ತು ರೆಸ್ಯೂಮನ್ನು ತೊಗೊಂಡು ನೀವು 5/6/2024 ಅಂದರೆ ಇನ್ನೂ 5 ದಿನಗಳ ಕಾಲಾವಕಾಶ ಇದೆ. ಅಷ್ಟು ಒಳಗಾಗಿ ನೀವು ಆ ಒಂದು ಶಾಲೆಗೆ ಭೇಟಿ ನೀಡಿ, ತುಂಬ ಚೆನ್ನಾಗಿದೆ ಶಾಲೆ. ಸೊ ಆ ಶಾಲೆಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಯಾವ್ಯಾವ ಪೋಸ್ಟು, ಅದಕ್ಕೆ ಏನೇನು ವಿದ್ಯಾರ್ಥಿ ಬೇಕು, ಎಷ್ಟು ಗೌರವಧನ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹುದ್ದೆ ಕನ್ನಡ ಉಪನ್ಯಾಸಕರು, ಅಂದರೆ ಇದು ಉಪನ್ಯಾಸಕರು ಹುದ್ದೆ, ನಾಟ್ ಟೀಚರ್ ಹುದ್ದೆ ಅಲ್ಲ, ಉಪನ್ಯಾಸಕರು. ಒಂದು ಪೋಸ್ಟ್ ಇದೆ. MA ಕನ್ನಡ ಮತ್ತು BEd ಆಗಿರಬೇಕು. 18,150 ಅಂದರೆ ಎಲ್ಲರೂ ಕೂಡ 18,150 ಇರುತ್ತೆ. ಅದನ್ನು 18,000 ಅಂತ ನೀವು ತಿಳ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಎಲ್ಲವಕ್ಕೂ ಕೂಡ ಇಷ್ಟೇ ಒಂದು ಗೌರವಧನ ಇದೆ. ಎಲ್ಲಿ ಚೇಂಜಸ್ ಆಗುತ್ತೋ ಅಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಇನ್ನು ಇಂಗ್ಲೀಷ್ ಉಪನ್ಯಾಸಕರು ಒಂದು ಪೋಸ್ಟು, MA ಇಂಗ್ಲೀಷ್ ಆಗಿರಬೇಕು, ಜೊತೆಗೆ BEd. ಭೌತಶಾಸ್ತ್ರ ಉಪನ್ಯಾಸಕರು ಸೇಮ್ ಒಂದು ಪೋಸ್ಟ್ ಇದೆ. MSc ಭೌತಶಾಸ್ತ್ರ ಮತ್ತು BEd ಆಗಿರಬೇಕು. ರಸಾಯನಶಾಸ್ತ್ರ ಆಲ್ಮೋಸ್ಟ್ MSc ಆ್ಯಂಡ್ BEd ಆಗಿರಬೇಕು ರಸಾಯನಶಾಸ್ತ್ರದಲ್ಲಿ. ಜೀವಶಾಸ್ತ್ರ ಆಲ್ಮೋಸ್ಟ್ MSc ಮತ್ತು BEd. ಒಂದೊಂದು ಪೋಸ್ಟ್ ಎಲ್ಲವೂ ಸೇಮ್ ಗೌರವಧನ. ನೆಕ್ಸ್ಟ್ ಗಣಿತ ಉಪನ್ಯಾಸಕರು ಸೇಮ್ MSc ಆಗಿರಬೇಕು, ಅದ್ರ ಜೊತೆಗೆ BEd ಆಗಿರಬೇಕು. ಗಣಿತ ವಿಷಯವನ್ನು ನೀವು ಐಚ್ಛಿಕವಾಗಿ ಒಂದು MA ಅಲ್ಲಿ ತೆಗೆದುಕೊಂಡಿರಬೇಕು. ಇನ್ನು ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಉಪನ್ಯಾಸಕರು ಬೇಕಾಗಿದ್ದಾರೆ. MSc CS ಆ್ಯಂಡ್ MCA ಆ್ಯಂಡ್ BE CS ಆದವ್ರಿಗೆ ಇಲ್ಲಿ ಅವಕಾಶ ಇದೆ. ಸೊ ನೆಕ್ಸ್ಟು ಕನ್ನಡ ಭಾಷಾ ಶಿಕ್ಷಕರು, ನಾಟ್ ಇದು ಉಪನ್ಯಾಸಕರಲ್ಲ, ಪ್ರೊಫೆಸರ್ಸ್ ಅಲ್ಲ, ಒಂದು ಶಿಕ್ಷಕರು 2 ಪೋಸ್ಟ್ ಇದ್ದಾವೆ. BA ಕನ್ನಡ, BEd ವಿತ್ TET ಆಗಿರಬೇಕು. ನೋಡಿರಿ, ಯಾರು ಲಾಸ್ಟ್ ಟೈಮಲ್ಲಿ TET ಮಾಡ್ಕೊಂಡಿರಿ ಅವ್ರಿಗೆಲ್ರಿಗೂ ಒಂದು ಒಳ್ಳೆಯ ಅವಕಾಶ. 16,650 ರೂಪಾಯಿ ಅಂದರೆ 16,500 ಅಂತ ನೀವು ತಿಳ್ಕೊಳ್ಬೋದು. ಇನ್ನು ಗಣಿತ ಶಿಕ್ಷಕರು ಒಂದು ಪೋಸ್ಟ್ ಇದೆ, ಸೇಮ್ ಅವ್ರಿಗೂ ಕೂಡ 16,650. ಇಲ್ಲೇ ನಿಮಗೆ MA ಮ್ಯಾಂಡೇಟ್ರಿ ಇಲ್ಲ, ಓನ್ಲಿ BSc ಅವ್ರು BA ಆಗಿದ್ದಾರೆ ಸಾಕು. ಇನ್ನು BE ಆದವ್ರಿಗೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ BEd ಆಗಿರಬೇಕು, ವಿತ್ TET ಅಂತೂ ಇರಲೇಬೇಕು. ಇಲ್ಲಿ 16,650. ಸೂಚನೆ ಏನಂತಂದರೆ KSET ಮತ್ತು ನೆಟ್ ಆದವ್ರಿಗೆ ಒಂದು ಮೊದಲ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ನೀವು ಖುದ್ದಾಗಿ ಈ ಮದ್ನಹಳ್ಳಿ ಹತ್ರ ಇರ್ತಕ್ಕಂಥ ಸರ್ಕಾರಿ ಶಾಲೆ ಇದು. ಸೊ ವಸತಿ ಶಾಲೆ, ಇಲ್ಲಿ ನೀವು ಹೋಗಿ ಸೊ ಒಂದು ಇಂಟರ್ವ್ಯೂವನ್ನು ಅಟೆಂಡ್ ಮಾಡಬೇಕು ಈ ದಿನಾಂಕದ ಒಳಗಾಗಿ. ಸೊ ಇಲ್ಲಿ ಪ್ರಾಂಶುಪಾಲರ ಸಹಿ ಕೂಡ ಇದೆ. ಸೊ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್, ಭಾಗವಹಿಸ್ರಿ. ಅದೇನೇ ಆಗಲಿ, ಸೆಲೆಕ್ಷನ್ ಆದರೆ ಒಂದು ಒಳ್ಳೆಯ ಉದ್ದೇಶ. ಇದನ್ನು 4-5 ಜನಕ್ಕೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಒಂದಿಷ್ಟು ಜನಕ್ಕೆ ಒಳ್ಳೆಯದಾದರೆ ಅದೇ ನಮಗೆ ಒಳ್ಳೆಯದು.